ಇದು ರಾಜಕಾರಣದ ಸ್ಫೋಟಕ ಸುದ್ದಿ. ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿದಂತಹ ಬಿಜೆಪಿ ಅಧ್ಯಕ್ಷ. ಕೆಪಿಸಿಸಿ ಅಧ್ಯಕ್ಷರ ಜೊತೆ ಗಂಭೀರ ಮಾತುಕತೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಡಿಕೆ ಜೊತೆ ಮಾತನಾಡಿದ್ದೇನು ಹಾಗಾದ್ರೆ? ಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಈಗಿನ ವಿಚಾರ ಅಲ್ಲವೇ ಅಲ್ಲ, ಎಲ್ಲಾ ಕಡೆಗೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಇರ್ತಾರೆ, ರಣಕಣದಲ್ಲೇ ಇರ್ತಾರೆ. ಅವರು ಯಾವಾಗ್ಲೂ ಸೈಲೆಂಟ್ ಆಗಿ ಕೂತ್ಕೊಳ್ಳೋದಿಲ್ಲ. ರಾಜಕಾರಣದ ಸ್ಫೋಟಕ ಮಾಹಿತಿಯನ್ನ ಕೊಡ್ತಾ ಇದೆ ಫ್ರೀಡಂ ಟಿವಿ. ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ರಾಜ್ಯಾಧ್ಯಕ್ಷ ಎನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನ ನಡೆಸಿದ್ದು ಯಾಕೆ ಹಾಗಾದ್ರೆ ಬಿಜೆಪಿ ಅಧ್ಯಕ್ಷ ಎನ್ನುವಂತಹ ಪ್ರಶ್ನೆ ಎಲ್ಲ ಕಡೆಗೂ ಉದ್ಭವ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಜೊತೆ ಗಂಭೀರವಾದ ಮಾತುಕತೆ ಅದೇನಿತ್ತು ಹಾಗಾದ್ರೆ? ಬಿಜೆಪಿ ರಾಜ್ಯಾಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತಾಡಿದ್ದೇನು? ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರಾ ಅಥವಾ ಬಿಜೆಪಿಯಲ್ಲಿ ಇದ್ದವ್ರು ಯಾರಾದ್ರೂ ಕಾಂಗ್ರೆಸ್ ಸೇರ್ಕೊಳ್ತಾರಾ? ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಥ್ಯಾಂಕ್ಸ್ ಹೇಳಿದ್ದಕ್ಕೆ ಬಿಜೆಪಿ ಅಧ್ಯಕ್ಷ, ಬಿಜೆಪಿ ರಾಜ್ಯಾಧ್ಯಕ್ಷನ ನಡುವೆ ಡಿಸಿಎಂ ಫುಲ್ ಶಾಕ್. ಟ್ವೀಟ್ ಮಾಡಿ ಡಿಸಿಎಂಗೆ ಬಿಜೆಪಿ ಅಧ್ಯಕ್ಷರ ಥ್ಯಾಂಕ್ಸ್ ಯು. ಡಿಕೆ ಶಿವಕುಮಾರ್ ಚೆನ್ನೈ ಭೇಟಿ ಹಿನ್ನೆಲೆಯಲ್ಲಿ ಬಿಜೆಪಿ ಅಧ್ಯಕ್ಷರು ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿ ಅಧ್ಯಕ್ಷರು ಥ್ಯಾಂಕ್ಸ್ ಹೇಳುವುದು ಇದೇ ಕಾರಣ. ತಮ್ಮನ್ನ ತೆಗೆಲಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳಿದಂತಹ ಬಿಜೆಪಿ ಅಧ್ಯಕ್ಷ ಟ್ವೀಟ್ ಮಾಡಿ ಧನ್ಯವಾದವನ್ನ ಹೇಳಿದ್ದಾರೆ. ಎಸ್, ಬಿಜೆಪಿ ಅಧ್ಯಕ್ಷರು ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನಡೆಗೆ ಡಿಸಿಎಂ ಫುಲ್ ಶಾಕ್ ಆಗಿದ್ದಾರೆ. ಏನಪ್ಪ ಇವ್ರು ನಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ, ಏನಕ್ಕಾಗಿರಬಹುದು ಅನ್ನುವಂತಹ ಒಂದು ಆಶ್ಚರ್ಯವಾಗಿ ಅವ್ರು ನೋಡ್ತಾ ಇದ್ದಾರೆ. ಟ್ವೀಟ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಚೆನ್ನೈ ಭೇಟಿ ಹಿನ್ನೆಲೆಯಲ್ಲಿ ಈ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿ ಅಧ್ಯಕ್ಷರು ಥ್ಯಾಂಕ್ ಯು ಹೇಳಲು ಕಾರಣ ಏನು ಅನ್ನೋದನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ. ತಮ್ಮನ್ನ ತೆಗಳಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಟ್ವೀಟ್ ಮಾಡಿ ಅವರು ಧನ್ಯವಾದವನ್ನ ಸೂಚಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ತಿರುಗೇಟು ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಡಿಸಿಎಂಗೆ ಡಿಚ್ಚಿ ಹೊಡೆದ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಟಾಂಗ್. ಕನಕಪುರ ಕುಬೇರನಿಗೆ ತಿರುಗೇಟು ನೀಡಿದಂತಹ ಅಣ್ಣಾಮಲೈ ಅವರನ್ನ ಪೂರ್ ಮ್ಯಾನ್ ಅಂದಿದ್ದಂತಹ ಡಿಕೆ ಶಿವಕುಮಾರ್ ಟೀಕಾಸ್ತ್ರಕ್ಕೆ ಥ್ಯಾಂಕ್ ಯು ಹೇಳಿದಂತಹ ಅಣ್ಣಾಮಲೈ ಟೀಕಾಸ್ತ್ರ. ಚೆನ್ನೈನಲ್ಲಿ ಅಣ್ಣಾಮಲೈರನ್ನ ಟೀಕಿಸಿದ್ದಂತಹ ಡಿಕೆ ಶಿವಕುಮಾರ್, ಚೆನ್ನೈನಲ್ಲಿ ಡಿಕೆ ಶಿವಕುಮಾರ್ಗೆ ಕಪ್ಪು ಬಾವುಟ ಪ್ರದರ್ಶಿಸಿದಂತಹ ಬಿಜೆಪಿ. ಸೌತ್ ಸಿಎಂಗಳ ಸಭೆಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ಗೆ ಶಾಕ್. ಇದಕ್ಕೆ ಕೆರಳಿ ಖಿಂಡಾಮಂಡಲವಾಗಿರುವಂತಹ ಅಣ್ಣಾಮಲೈರನ್ನ ಜರುದಿದ್ದಂತಹ ಡಿಕೆ ಶಿವಕುಮಾರ್. ಎಸ್, ವಿಚಾರ ಇಷ್ಟೇ. ಡಿಕೆ ಶಿವಕುಮಾರ್ ಅವರು ಚೆನ್ನೈಗೆ ಹೋಗಿದ್ರು. ಅದು ಕೂಡ ಸಿಎಂ ಸಭೆಯನ್ನ ಕರೆದಿರುವಂತಹ ಸ್ಟಾಲಿನ್ ಅವರು ಸಭೆಯನ್ನ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಸಿಎಂನು ಕರೆದಿದ್ರು. ಕರ್ನಾಟಕದಲ್ಲಿ ಸಿಎಂ ಬದಲಿಗೆ ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಿರುಗೇಟನ್ನ ನೀಡಿದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಡಿಸಿಎಂಗೆ ಡಿಚ್ಚಿ ಹೊಡೆದಿದ್ದಾರೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರು. ಹೌದು, ಕನಕಪುರದ ಕುಬೇರ ಅಂದ್ರೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅಣ್ಣಾಮಲೈ ಅವರು ಅವರನ್ನ ಪುವರ್ ಮ್ಯಾನ್ ಅಂತ ಕರೆದಿದ್ದಂತಹ ಡಿಕೆ ಶಿವಕುಮಾರ್ ಅವರ ಟೀಕಾಸ್ತ್ರವನ್ನ ಥ್ಯಾಂಕ್ ಯು ಅಂತ ಹೇಳಿ ಅಣ್ಣಾಮಲೈ ಅವರು ಕೂಡ ಟೀಕೆಯಿಂದಲೇ ಹೇಳಿದ್ದು. ಅವ್ರೇನು ಒಳ್ಳೇದಕ್ಕಾಗಿ ಹೇಳ್ತಾ ಇರಲಿಲ್ಲ. ಚೆನ್ನೈನಲ್ಲಿ ಅಣ್ಣಾಮಲೈರನ್ನ ಟೀಕೆ ಮಾಡಿದ್ದಂತಹ ಡಿಕೆ ಶಿವಕುಮಾರ್ ಅವರ ಜಾಗಕ್ಕೆ ಹೋಗಿ ಅವರನ್ನೇ ಟೀಕೆ ಮಾಡಿದ್ರೆ ಬಿಡ್ತಾರ? ಚೆನ್ನೈನಲ್ಲಿ ಡಿಕೆ ಶಿವಕುಮಾರ್ ಕಪ್ಪು ಬಾವುಟವನ್ನ ಪ್ರದರ್ಶಿಸಿದ್ದಂತಹ ಬಿಜೆಪಿ ಸೌತ್ ಸಿಎಂಗಳ ಸಭೆಗೆ ಹೋಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಆಗಿದೆ. ಆ ಒಂದು ಕಾರಣಕ್ಕೆ ಅಣ್ಣಾಮಲೈ ಟೀಕಾಸ್ತ್ರವನ್ನ ಮಾಡಿದ್ದಾರೆ.